ಶಿಶಿರ್ ಅವರೇ, ತಮ್ಮ ಬಗ್ಗೆ ಹೇಳೋದಾದ್ರೆ ಚಿತ್ರದಲ್ಲಿ ಹಾಡುಗಳು ಕೂಡ ಫಂಟಾಸ್ಟಿಕ್ ಆಗಿದ್ದಾವೆ. ಹಾಡೇ ಇನ್ವಿಟೇಷನ್ ಆ್ಯಕ್ಚುಲಿ ಚಿತ್ರಕ್ಕೆ. ಟ್ರೇಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಅದಾದ ನಂತರ ಅಟ್ರಾಕ್ಟ್ ಮಾಡೋದು ಹಾಡುಗಳು. BGM ಸಖತ್ತಾಗಿದೆ. ಸೊ ಹಾಡುಗಳ ಬಗ್ಗೆ ಹೇಳೋದಾದರೆ, ಆ್ಯಂಡ್ ನೀವೀಗ ಚಿತ್ರನ ನೋಡಾದ್ಮೇಲೆ ಸೊ ನನಗೆ ಡಿರೆಕ್ಷನ್ ಶೂಟಿಂಗ್ ಟೈಮ್ನಲ್ಲೇ ಆ ಕ್ಯಾರೆಕ್ಟರ್ ಸಖತ್ತಾಗಿ ಮಾಡಿದೆ ಅಂತ ಇಂಪ್ರೆಸ್ ಮಾಡಿರೋ ಕ್ಯಾರೆಕ್ಟರ್ ಯಾವುದು ತಮಗೆ? ನನಗೆ ಇಂಪ್ರೆಸ್ ಮಾಡಿದ ಕ್ಯಾರೆಕ್ಟರ್ ವಿಜಯಣ್ಣ ಕ್ಯಾರೆಕ್ಟ್ರು. ಯಾಕಂದರೆ ಆ ಇನೋಸೆನ್ಸ್ನ ತುಂಬ ಚೆನ್ನಾಗಿ ತಗೊಂಬಂದ್ಬಿಟ್ಟಿದ್ದಾರೆ ಆ ಪಾತ್ರದಲ್ಲವರು. ಸೊ ಆ ಇನೋಸೆನ್ಸ್ ಇದ್ರೂ ಅದು ಡಮ್ ಕ್ಯಾರೆಕ್ಟರ್ ಅಲ್ಲ, ತುಂಬ ಸೆನ್ಸಿಬಿಲಿಟಿ ಇರೋವಂಥ ಕ್ಯಾರೆಕ್ಟರ್ ರಾಚಯ್ಯ ಕ್ಯಾರೆಕ್ಟ್ರು. ಸೊ ಸಕ್ಕತ್ತಾಗಿ ಮಾಡಿದ್ದಾರೆ. ಅವ್ರಿಗೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬರುತ್ತೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಕ್ಕೆ. ಸಕ್ಕತ್ತಾಗಿ ಪ್ಲೇ ಮಾಡಿದ್ದಾರೆ. ಆ ರಾಚಯ್ಯ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗಿದ್ದ ಕ್ಯಾರೆಕ್ಟ್ರು. ಮತ್ತು ಸಾಂಗ್ಸು ಅಷ್ಟೇ. ನಾನು ಇವಾಗ ಕಾರಲ್ಲಿ ಬರ್ತಾ ನೋಡ್ತಾ ಇದ್ದೆ, ಸ್ಯಾಂಡಲ್ವುಡ್ ರೊಮ್ಯಾಂಟಿಕ್ ಹಿಟ್ ಲಿಸ್ಟಲ್ಲಿ ರೋಮಾಂಚಕ ಇತ್ತು. ಸೊ ಎಲ್ಲ ಫ್ರೆಂಡ್ಸು ಕೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಹರ್ಷ ಸರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಒಂದು ವಿಷಯ ಹೇಳಲೇಬೇಕು, ಇವರೆಲ್ಲ ಹೇಳ್ತಾ ಇದ್ರು ಈ ಆಪ್ರೇಷನ್ ಅನ್ನೋದು ಬೇರೆ ಬೇರೆ ರೀತಿ ಚಾನಲೈಸ್ ಆಗುತ್ತೆ ಟೈಮ್ ಲೈನ್ಗೆ, ಮತ್ತು ಸಪರೇಟ್ ರೀಜನ್ನಿಗೆ, ಸಪರೇಟ್ ಜನಕ್ಕೆ, ಸಪರೇಟ್ ವಿಷಯಕ್ಕೆ ಡಿಫ್ರೆನ್ಷಿಯೇಟ್ ಆಗುತ್ತೆ ಆಪ್ರೇಷನ್ನು. ಎಲ್ಲೋ ಒಂದು ಕಡೆ ಫಿಕ್ಸ್ ಆಗಲ್ಲ ಆಪ್ರೇಷನ್ನು. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ. ದಟ್ಸ್ ಸೂಪರ್. ಹಾಡುಗಳ ಬಗ್ಗೆ ನಿಮ್ಮಿಬ್ಬರನ್ನೇ ಕೇಳಬೇಕು. ರಚಿತಾ ರಾಮ್ ಅವ್ರ ಸಾಂಗು ಗುನುಗ್ತಾ ಇದೆ. ಒಂದ್ಸಲಿ ಕೇಳಿದ್ರೆ ಕೆಲವೊಂದು ಸಾಂಗು ಪದೇ ಪದೇ ಕೇಳಬೇಕು, ಆ ಲಿರಿಕ್ಸ್ ಕ್ಯಾಚ್ ಆಗೋಕ್ಕೆ. ಹೌದಾ ಮಾವ, ನಮಗೆ ಹಾಗೆ ಇನ್ಬಿಲ್ಟ್ ಬರ್ತಾ ಇದೆ ಲಿರಿಕ್ಸು. ತುಂಬ ನ್ಯಾಚುರಲ್ ಆಗಿ ಶೂಟ್ ಮಾಡಿರೋದು. ಆ್ಯಂಡ್ ಇಬ್ಬರ ಮಧ್ಯ ಕೆಮಿಸ್ಟ್ರಿ ಕ್ಯೂಟ್ ಅನ್ಸುತ್ತೆ. ದಟ್ಸ್ ವೆರಿ ನೈಸ್ ಅಲ್ಲ ಅನ್ನೋಂಗೆ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋದು ಏನಂದ್ರೆ ಫಸ್ಟ್ಗೆ ನಾವು ಡಿಸೈಡ್ ಆಗಿದ್ವಿ ಈ ಸಿನಿಮಾದಲ್ಲಿ ಅನ್ನೆಸೆಸರಿ ಏನೂ ತುರುಕಬಾರ್ದು ಅಂತ, ಇನ್ಕ್ಲೂಡಿಂಗ್ ಸಾಂಗ್ಸು, ಫೈಟು ಎಲ್ಲಾನು. ಈ ಸಾಂಗ್ಸ್ ಅಂತ ಬಂದರೆ ಯೂಶ್ವಲಿ ಏನು ಮಾಡ್ತಾರೆ, ಒಂದು 20 ಜನ ಡ್ಯಾನ್ಸರ್ಸ್ ಹಾಕೊಂಡ್ಬಿಟ್ಟು ಒಂದು ಅಟ್ಮಾಸ್ಫಿಯರ್ ಇರಲ್ಲ, ಏನೂ ಇರಲ್ಲ, ಯಾವುದೋ ಒಂದು ಔಟ್ ಆಫ್ ದ ಬಾಕ್ಸ್ ಲೊಕೇಶನ್ಗೆ ಹೋಗ್ಬಿಟ್ಟು ಶೂಟ್ ಮಾಡಿಬಿಟ್ಟು ತಂದು ಅದನ್ನ ಕಟ್ ಮಾಡಿ ಪೇಸ್ಟ್ ಮಾಡ್ತಿರೋದು ಯೂಶ್ವಲಿ ನೋಡಿದ್ದೀವಿ. ಬಟ್ ನೀವು ನಮ್ಮ ಸಿನಿಮಾದಲ್ಲಿ ನೋಡಿರ್ಬೋದು, ಎಲ್ಲ ಮೌಂಟೇಜ್ ಸಾಂಗ್ ಥರನೇ ಇರೋದು. ಅದು ಕಥೆಯಲ್ಲೇ ಹೋಗುತ್ತೆ ಮೇಡಮ್. ಅಂಥ ಇಬ್ಬರು ದೊಡ್ಡ ಸ್ಟಾರ್ಗಳು, ಇಬ್ಬರು ಒಳ್ಳೆ ಡ್ಯಾನ್ಸರ್ಗಳನ್ನ ಇಟ್ಕೊಂಡು ನಾವು ಎಷ್ಟು ನ್ಯಾಚುರಲ್ಲಾಗಿ ಮಾಡಿದ್ದೀವಿ ಅಂದರೆ, ಭೂಷಣ್ ಸರ್ಗೂ ಅದೇ ಹೇಳಿದ್ದು, ಸರ್ ಒಂದು ಹುಕ್ ಸ್ಟೆಪ್ ಅಂತ ಯೋಚನೆ ಮಾಡಬೇಡಿ, ಏನೂ ಮಾಡಬೇಡಿ, ಅವ್ರ ಮುಗ್ಧತೆ, ಅವ್ರ ಲವ್ ತೋರಿಸಿ ಸರ್. ಆಮೇಲೆ ಅಜನೀಶ್ ಸರು ಅಷ್ಟೇ ಎಲ್ಲ ಬ್ರೇಕ್ ಮಾಡಿದ್ದಾರೆ. ನೀವು ಹಾಡನ್ನ ಕೇಳಿದ್ರೆ ಅದು ಟಿಪಿಕಲ್ ಸಾಂಗ್ ಥರ ಇಲ್ಲವೇ ಇಲ್ಲ. ಅದು ಎಲ್ಲೋ ರಿದಮ್ ಹಿಂಗೆ ಹೋಗ್ಬಿಡುತ್ತೆ, ಹಿಂಗೆ ಬರುತ್ತೆ. ಬಟ್ ಕೇಳಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ನೈಸ್. ಯಾಕಂದರೆ ಆ ಪ್ಯಾಟರ್ನ್ ಬ್ರೇಕ್ ಮಾಡಿದ್ದಾರೆ ಅವರು. ಆ್ಯಕ್ಚುಲಿ ರೆಗ್ಯುಲರ್ ಫಾರ್ಮ್ಯಾಟ್ನ ಬ್ರೇಕ್ ಮಾಡಿದ್ದಕ್ಕೆ ನಿಮಗೊಂದೇನೋ ಎಕ್ಸ್ ಫ್ಯಾಕ್ಟರ್ ಅನಿಸುತ್ತೆ. ಆಮೇಲೆ ಅಷ್ಟು ವಯಸ್ಸಾಗಿರೋ ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಿರೋದು ಅದು ಎಕ್ಸ್ ಫ್ಯಾಕ್ಟರ್ ಅನಿಸುತ್ತೆ. ಆಮೇಲೆ ಯಾರು ಡ್ಯಾನ್ಸರ್ಸ್ ಇಲ್ಲ, ಏನಿಲ್ಲ, ತುಂಬ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಅವ್ರ ಮನೆಯಲ್ಲಿ, ಅವ್ರ ಸುತ್ತಮುತ್ತ ಗದ್ದೆಯಲ್ಲಿ ಲವ್ ಮಾಡ್ಕೊಂಡು ಓಡಾಡ್ಕೊಂಡು ಇರೋದು, ಅದು ಅಷ್ಟು ಪರಿಪಕ್ವವಾಗಿದೆ ಅಷ್ಟು. ಅದಕ್ಕೆ ಅದು ನಮಗೆ ಅಷ್ಟು ಕನೆಕ್ಟ್ ಆಗೋದು. ಈ 40+ ಆದವರಿಗೆ ಒಂಥರ ಮತ್ತೆ ಬಾಳುವ ತುಂಬ ರೇರ್ ಅಲ್ಲ ಮೇಡಮ್. ಯಾರಿದೆ ಒಂದು ಸಾಂಗ್ ನೆನಪಿಗೆ ಬರಲ್ಲ ನಮಗೆ ಆ ಏಜ್ ಅವರು ಮೇಂಟೈನ್ ಮಾಡ್ಕೊಳ್ಳೋದು. ನಾವು ಮನೇಲಿ ಆಡ್ತೀವಿ ಒಂದೊಂದ್ಸಲ. ಅಲ್ಲ, ಮಿತ್ರ ಸರ್ ಏನಾದ್ರು ನೋಡಿ ಇನ್ಸ್ಪೈರ್ ಆಗಿ ಹಾಡು ಬಂತ ಇಲ್ಲ ಚಿತ್ರ ನೋಡಿ ಇನ್ಸ್ಪೈರ್ ಆಗಿ ನೀವು ಹಾಡ್ತಿದ್ದೀರಾ? ನಾನು ತುಂಬಾ ಜಾಲಿ ಮಾಡುವಂತ ಮನುಷ್ಯನ. ಆಮೇಲೆ ಇದರಲ್ಲಿ ಇಡೀ ಸಿನಿಮಾದಲ್ಲಿ ಒಂದು ಸಣ್ಣ ಒಂದು ವಿಟ್ಟಿನೆಸ್ ಇತ್ತು ನಮ್ಮ ವಿಜಯ್ ಸರ್ದು. ಭಾಳ ಒಳ್ಳೆ ಹ್ಯೂಮರಿಸ್ಟ್ ಇದ್ದಾರೆ ಒಳಗಡೆ, ಅದು ಅವ್ರು ಮಾತ್ರ ಕ್ಯಾರಿ ಮಾಡೋಕ್ಕೆ ಸಾಧ್ಯ. ಆ ಚೇಷ್ಟೆ, ಒಂಥರ ಆ ವಿಟ್ಟಿನೆಸ್ಸು, ಒಂಥರ ನೋಡಿ ನನಗೆ ಕೊಲಲ್ಲೇ ಪಾಂಡು ಕುಮಾರ್ ಜೇನಲ್ಲಿ ಅಪ್ಪ ಎಷ್ಟು ಜನ ಅದನ್ನು ಆ ಸೀರಿಯಸ್ ಸಿಚುವೇಶನಲ್ಲೂ ಕೂಡ ಸಮಯ ನನಗಿದು ಹಿಡಿದು ನಿಮ್ಮನ್ನು ಒಳಗಾಗ್ಬಿಟ್ಟು ಅದೆಲ್ಲ ವಿಜಯ್ ಸರ್ ಒಬ್ಬರೇ ಮಾಡೋಕ್ಕೆ ಸಾಧ್ಯ. ಅದು ನಿಜವಾಗ್ಲೂ ಒಬ್ಬ ನಟನಾಗಿ ಅವರಿಗಿರುವಂಥ ಸಾಮಾಜಿಕ ಕಳಕಳಿ, ಅವರಿಗಿರುವಂಥ ಬದ್ಧತೆ, ಸಮಾನತೆ, ಇದೆಲ್ಲವೂ ಕೂಡ ಅವರಲ್ಲಿ ಇದ್ದಂಥ ಬೆಂಕಿ ರಾಚೆಯನ್ ರೂಪದಲ್ಲಿ ಆಚೆ ನಿಂತ್ಕೊಂಡಿದೆ. ಸೊ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮುಖಾಂತರ ಎಷ್ಟೊಂದು ಜನ ಪ್ಲಾನ್ ಹಾಕಿರ್ತಾರೆ ವೀಕೆಂಡ್ ನೋಡೋಣ ಅಂತ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫ್ರಮ್ ಯು ಶಶಿ. ಅಪ್ಪಟ ಕನ್ನಡ ಸಿನಿಮಾ, ನಮ್ಮ ಮಣ್ಣಿನ ಕತೆ, ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರುವಂಥ ಸಿನಿಮಾ. ಆ್ಯಂಡ್ ಅಫ್ಕೋರ್ಸ್ ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಸಂವಿಧಾನದ ಬಗ್ಗೆ ಆಗಿರ್ಬೋದು, ಒಂದು ಸೋಷಿಯಲ್ ನರೇಟಿವ್ ಇಟ್ಕೊಂಡು ಒಳ್ಳೆ ಕ್ರಾಫ್ಟ್ ಜೊತೆಗೆ ಮಿತ್ರ ಸರ್ ಹೇಳ್ದಂಗೆ ತಮಿಳಲ್ಲಿ, ತೆಲುಗುಲಿ, ಮಲಯಾಳಮಲ್ಲಿ ಒಳ್ಳೊಳ್ಳೆ ಕನ್ನಡ ಸಿನಿಮಾ, ಟೆಕ್ನಿಕಲಿ ಸ್ಟ್ರಾಂಗ್ ಇರುವಂಥ ಸಿನಿಮಾ ಬರ್ತಿದೆ. ಕನ್ನಡದಲ್ಲೂ ಬಂದಿದೆ. ಸೊ ಕನ್ನಡಿಗರು ಎಲ್ಲ ನೋಡಬೇಕು, ಗೆಲ್ಲಿಸ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಸಿನಿಮಾನ. ಮತ್ತು ಇವ್ರು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಬರೆದು ತುಂಬ ಒಳ್ಳೆ ಸಪೋರ್ಟ್ ಇದೆ. ಹಾಗಾಗಿ ಮತ್ತು ಅಫ್ಕೋರ್ಸ್ ಸಾಂಗ್ಸುವೆ ತುಂಬ ರಿಲೇಟಬಲ್ ಸಾಂಗ್ಸು ಎಲ್ಲದುವೆ. ಸೊ ಹಾಗಾಗಿ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ. ಓಕೆ ಸರ್, ಓವರ್ ಟು ಯು.
ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಏನು ರೈಟಿಂಗ್ ಡಿಪಾರ್ಟ್ಮೆಂಟ್ ಇದೆ, ನಾವು ಪ್ರಾಮಿಸ್ ಮಾಡಿ ಹೇಳ್ತಿದ್ದೀವಿ, ತುಂಬ ಚೆನ್ನಾಗಿ ರೈಟಿಂಗ್ ಆಗಿದೆ. ಮತ್ತು ಇಂಥ ಕತೆಗಳು, ನಾನು ಯಾವಾಗಲೂ ಜಡೇಶ್ ಅವ್ರ ಥರದವರು ಮಣ್ಣಿನ ಕತೆಗಳನ್ನ ಮಾಡಿ ನಮ್ಮ ನೇಟಿವಿಟಿನ ಕಟ್ಕೊಡೋದಿದೆಯಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ತಮಾಷೆಯ ವಿಷಯ ಅಲ್ಲ. ಇವತ್ತು ಏನು ಕಾಟೇರ ಅಷ್ಟು ದೊಡ್ಡ ಮಟ್ಟದ ಹಿಟ್ ಆಗಿದೆ. ಸೊ ಅದೇ ರೈಟ್ರು, ಅದೇ ಟೀಮ್ ಕೆಲಸ ಮಾಡಿರೋದು. ಸೊ ಕನ್ನಡಿಗರು ನೋಡಬೇಕು ಇನ್ನೊಂದಷ್ಟು ಜನಕ್ಕೆ ಹೇಳಿದಾಗ. ಮತ್ತು ಸಂವಿಧಾನ, ಅಕ್ಷರ, ಮಮತೆ, ಪ್ರೀತಿ, ಹಾಸ್ಯ ಎಲ್ಲಾನು ಇರೋವಂಥ ಚಿತ್ರ. ಸೊ ಮಿತ್ರಿ ಸರ್, ಮತ್ತೆ ನೀವು ಕ್ವಿಕ್ ಆಗಿ ನಮ್ಮ ಜನಕ್ಕೆ ಹೇಳೋದು. ಇದನ್ನ ಒಂದು ವರ್ಗದ ಸಿನಿಮಾ ಅಂತ ಸೀಮಿತ ಮಾಡಬೇಡಿ. ಇದು ಕನ್ನಡದ ಸಿನಿಮಾ, ಸಮಾನತೆಯ ಸಿನಿಮಾ, ಸಂವಿಧಾನದ ಸಿನಿಮಾ. ಯಾರಿಗೆಲ್ಲ ಸಮಾನತೆ ಇಷ್ಟ, ಸಂವಿಧಾನ ಇಷ್ಟ, ಅವ್ರಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ನೋಡಿ. OTT ಕಾಯ್ಬಿಡಿ, ಟಿವಿಗೆ ಬರ್ಲಿದ್ದು ಕಾಯ್ಬಿಡಿ. ಟಿವಿ ನೋಡೋ ಸಿನಿಮಾ ಅಲ್ವೇ ಅಲ್ಲ ಇದು, ಬಿಗ್ ಸ್ಕ್ರೀನ್ ಸಿನಿಮಾ ಇದು. ಫೀಲ್ ಗುಡ್. ಲಾಸ್ಟ್ ಶ್ರೀಕಾಂತ್ ಸರ್. ಮೇಡಮ್, ಸಿನಿಮಾದಲ್ಲಿ ತುಂಬ ಲೇಯರ್ಸ್ ಇದೆ. ಸೊ ಒಂದ್ಸಲಿ ನೋಡಿದಾಗ ನಿಮಗೆ ಮೇ ಬಿ ಎಷ್ಟು ಗ್ರಾಸ್ಪ್ ಆಗಿರುತ್ತೋ ನನಗೆ ಗೊತ್ತಿಲ್ಲ. ಸೊ ಐ ಸಜೆಸ್ಟ್ ಇನ್ನೊಂದು ಸಾರಿ ನೋಡಿ, ಇಷ್ಟಪಡ್ತೀರಾ. ಯಾಕಂದರೆ ಅದ್ರ ಹಿಂದಿನ ಲೇಯರ್ಗಳೆಲ್ಲ ಅರ್ಥ ಆಗ್ತಾ ಹೋಗ್ತದೆ ನಿಮಗೆ, ಅಷ್ಟು ಹೇಳ್ತೀನಿ. ಮತ್ತೆ ಓಕೆ, ಸೊ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡಿದ್ವು ಲ್ಯಾಂಡ್ ಲಾರ್ಡ್ ಚಿತ್ರದ ಬಗ್ಗೆ. ಬಿಕಾಸ್ ಪ್ರೇಕ್ಷಕ ಮಹಾಪ್ರಭು ಏನಿದ್ದಾರೆ ಇಷ್ಟಪಟ್ಟಂತಹ ಸಿನಿಮಾ. ಒಟ್ಟಾರೆ ಏನು ಹೇಳಬೇಕು ಅಂದರೆ, ರೈಟರ್ಗಳಿಗೆ ಪ್ರೋತ್ಸಾಹ ಜಾಸ್ತಿ ಕೊಟ್ಟಷ್ಟು, ಅವ್ರಿಗೆ ಒತ್ತು ಜಾಸ್ತಿ ಕೊಟ್ಟಷ್ಟು ಒಳ್ಳೆ ಪ್ರಾಡಕ್ಟ್ ಸಿನಿಮಾಗಳು ಬರುತ್ತೆ ಅಂದರೆ ದಟ್ಸ್ ಬೆಸ್ಟ್ ಎಕ್ಸಾಂಪಲ್ ಲ್ಯಾಂಡ್ ಲಾರ್ಡ್ ಅಂದರೆ ತಪ್ಪಾಗಲ್ಲ. ಸೊ ಈ ವೀಕೆಂಡ್ನ ಪ್ಲಾನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಚಿತ್ರಾನ್ನ ನೋಡಿಲ್ಲ ಅಂದರೆ ಲ್ಯಾಂಡ್ ಲಾರ್ಡ್ ಚಿತ್ರಾನ್ನ ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಸೊ ಟೀಮ್ ಜೊತೆ ಶೇರ್ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ. ವಾಟ್ಸ್ ಸರ್, ಆಲ್ ರೈಟ್. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಾನು ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಂಟಿಲ್ ದನ್ ಯು ಕೀಪ್ ವಾಚಿಂಗ್ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.